ಈಗ ಈ ವಿಡಿಯೋದಲ್ಲಿ ಟ್ರಿಮ್ಮರ್ ಹೆಡ್ಗೆ ನೈಲಾನ್ ರೋಪರ್ ರಿಪ್ಲೇಸ್ಮೆಂಟ್ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತಾ ಇದ್ದೀವಿ. ಮೊದಲಿಗೆ ನೀವು ಯಾವುದೇ ಬಾಬಿನ್ ಇದ್ದರೂ ಇದು ಯಾವುದೇ ಬ್ರಷ್ ಕಟರ್ ಇದ್ದರೂ ಅದರಲ್ಲಿ ಟೂಲ್ಸ್ ಕೊಟ್ಟಿರ್ತಾರೆ. ಟೂಲ್ಸಲ್ಲಿ ಒಂದು ಲೈಂಕಿಲಿ ಈಗ ಸೈಡ್ ಹೋಲ್ ಇರುತ್ತೆ, ಇಲ್ಲಿ ಈ ಸೈಡು ಇಲ್ಲಿ ಈ ಹೋಲ್ ಇರುತ್ತೆ, ಈ ಹೋಲೊಳಗೊಂದು ಒಳಗೊಂದು ಲಾಕರ್ ಇರುತ್ತೆ, ಇದು ಗ್ರಿಲ್ ಲಾಕರು. ಆ ಲಾಕರಿಗೆ ಲಾಕ್ ಮಾಡ್ಕೊಂಡು ಇದನ್ನು ರಿಮೂವ್ ಮಾಡ್ಕೊಬೇಕಾಗುತ್ತೆ. ಇದು ಕೆಲವರು ರೈತರು ಲಾಕರ್ದು ಎಲ್ಲಿ ಸಿಗುತ್ತೆ ಅಂತೇಳಿ ಗೊತ್ತಿರಲ್ಲ ಅಂತ ಇದನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ಲಾಕರ್ ಈ ಗ್ರಿಲ್ ಇರುತ್ತೆ ನೋಡಿ, ಈ ಗ್ರಿಲ್ಲು ಪ್ರತಿಯೊಂದಕ್ಕೂ ಯೂಸ್ ಮಾಡಲೇಬೇಕು. ಈ ಹೋಲು ಇಲ್ಲಿ ಸಿಗುತ್ತೆ, ಇಲ್ಲಿ ಲಾಕ್ ಆದರೆ ಮಾತ್ರ ಬಿಚ್ಚಕ್ಕೆ ಸಾಧ್ಯ, ಹಾಕಕ್ಕೆ ಸಾಧ್ಯ. ಉಲ್ಟಾ ಥ್ರೆಡ್ ಬರುತ್ತೆ, ಬಿಚ್ಚಕ್ಕೆ ಸಾಧ್ಯ, ಹಾಕಕ್ಕೆ ಸಾಧ್ಯ. ಹಂಗಾಗಿ ನೋಡ್ಕೊಂಡು ಯೂಸ್ ಮಾಡಿ ರೈತರು. ಮತ್ತು ಇದರಲ್ಲಿ ಈ ಮಿಷಿನಲ್ಲಿ ಇಲ್ಲಿದೆ ಹೋಲು. ಕೆಲವೊಂದು ಮಿಷಿನಲ್ಲಿ ಸೈಡಲ್ಲಿ ಬಂದಿರುತ್ತೆ, ಮೇಲಿಂದ ಬಂದಿರುತ್ತೆ ಸೈಡಲ್ಲಿ. ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ಅವ್ರವ್ರ ಮಿಷಿನಲ್ಲಿ ನೋಡಿ. ನಾವೀಗ ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಈ ಥರ ಟ್ರಿಮ್ಮರ್ ಹೆಡ್ಗೆ ರೋಪ್ನ ರಿಪ್ಲೇಸ್ಮೆಂಟ್ ಮಾಡೋದು ಯಾವ ರೀತಿ ಅಂತೇಳಿ. ಒಂದು ಇದರಲ್ಲಿ ಡೈರೆಕ್ಟ್ ಕೂಡ ಹಾಕ್ಬೋದು, ಇನ್ನೊಂದು ಸುತ್ಕೊಳ್ಳಬಹುದು. ಅದನ್ನು ಎರಡು ತೋರಿಸ್ತೀನಿ. ಇದು ಬಿಚ್ಕೋಬೇಕಾದ್ರೆ ಇಲ್ಲಿ ಈ ಥರ ಪ್ರೆಸ್ ಮಾಡಿ ಎಳ್ಕೊಂಡ್ರೆ ಹೊರಗಡೆ ಬರುತ್ತೆ. ಈಗ ಒಳಗಡೆಯಿಂದಲೇ ಸುತ್ಕೊಬೇಕು ಅಂದರೆ ಇಲ್ಲಿ ಹೋಲ್ ಇರುತ್ತೆ ನೋಡಿ, ಇದರಲ್ಲಿ ಹೋಲ್ ಇರುತ್ತೆ. ಈ ಹೋಲಲ್ಲಿ ಈ ಥರ ಹಾಕ್ಕೊಂಡು ಸ್ಟ್ರೈಟು ಹೊರಗಡೆ ಎಳ್ಕೋಬೇಕಾಗುತ್ತೆ. ಹೊರಗಡೆ ಎಳ್ಕೊಂಡು ಒಂದೇ ಸಮ ಭಾಗಕ್ಕೆ ರೋಪ್ನ ಬಿಡ್ಕೊಬೇಕಾಗುತ್ತೆ. ಒಂದೇ ಸಮ ಭಾಗಕ್ಕೆ ಈ ಥರ ಬಿಡ್ಕೊಂಡು ಆಮೇಲೆ ಒಂದೇ ಕಡೆಗೆ ರ್ಯಾಪಿಂಗ್ ಮಾಡ್ಕೋಬೇಕು, ಅಂದರೆ ಒಂದೇ ಕಡೆಗೆ ಸುತ್ಕೋಬೇಕು. ಇದು ಹೊರಗಡೆ ಬರಬೇಕು, ಇದು ಹೊರಗಡೆ ಬರಬೇಕು, ಈ ಥರನೇ ಸುತ್ಕೋಬೇಕು. ಆಮೇಲೆ ಹೊರಗಡೆ ಇದು ಮಾಡ್ಕೊಂಡ್ರೆ ಎಳ್ಕೊಳಕ್ಕೆ ಬರುತ್ತೆ. ಹಂಗಾಗಿ ಈ ಥರ ತೋರಿಸ್ತಾ ಇರೋದು. ಬೇರೆ ಟ್ರಿಮ್ಮರ್ ಹೆಡ್ಗಳು ಒಂದೊಂದು ಟ್ರಿಮ್ಮರ್ ಹೆಡ್ಗಳು ಒಂದೊಂದು ಥರ ಬರ್ತವೆ. ಹಾಗಾಗಿ ಈ ಟ್ರಿಮ್ಮರ್ ಹೆಡ್ದು ಈ ಥರ ಇದೆ, ಹಂಗಾಗಿ ತೋರಿಸ್ತಾ ಇದ್ದೀವಿ ರೈತರಿಗೆ. ಇದರಲ್ಲಿ ಇನ್ನೂ ಒಂಥರ ಡೈರೆಕ್ಟ್ ಹಾಕೋಬೋದು, ಅದನ್ನು ತೋರಿಸ್ತೀವಿ. ಈ ಥರ ಒಂದು ಹೋಲಲ್ಲಿ ಇದೊಂದು ಎಳ್ಕೊಂಡು ಇನ್ನೊಂದು ಹೋಲಲ್ಲಿ ಇನ್ನೊಂದು ರೋಪ್ನ ಈ ಥರ ಎಳ್ಕೊಬೇಕಾಗುತ್ತೆ. ಎರಡು ಕಡೆ ಹೋಲಲ್ಲಿ ಈ ಥರ ಹಾಕೊಂಡ್ಮೇಲೆ ಇದು ಫಿಕ್ಸೆಡ್ ಆಗಿರುತ್ತೆ. ಈ ಟ್ರಿಮ್ಮರ್ ಹೆಡ್ಡಲ್ಲಿ ಇದನ್ನು ಸಿಂಪಲಾಗಿ ಕೂರಿಸ್ಕೋಬೋದು. ಈ ಥರ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದು ಪ್ರೆಸ್ ಮಾಡಿ ಎಳ್ಕೊಂಡ್ರೆ ಹೊರಗಡೆ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಥರ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಡೈರೆಕ್ಟಾಗಿ ಇದರಲ್ಲಿ ಈ ಟ್ರಿಮ್ಮರ್ ಹೆಡ್ಡಲ್ಲಿ ಡೈರೆಕ್ಟ್ ಒಳಗಡೆ ಹಂಗೆ ಹಾಕೋಬೋದು, ಅದನ್ನು ತೋರಿಸ್ಬಿಡ್ತೀನಿ. ಈಗ ತೆಗಿತಾ ಇದ್ದೀನಿ, ರಿಮೂವ್ ಮಾಡ್ತಾಯಿದ್ದೀನಿ. ಈಗ ರೋಪರ್ ರಿಮೂವ್ ಮಾಡಿದ್ದೀನಿ. ಇದು ಮಾಮೂಲಿ ಅಂತ ಟ್ರಿಮ್ಮರ್ ಹೆಡ್ ಕೂರಿಸ್ತಾ ಇದ್ದೀನಿ. ಇದು ಕೂತಿದೆಯಲ್ಲ, ಈ ಟ್ರಿಮ್ಮರ್ ಹೆಡ್ಡಲ್ಲಿ ಮಾರ್ಕ್ ಇರುತ್ತೆ, ಇಲ್ಲೊಂದು ಮಾರ್ಕ್ ಇರುತ್ತೆ, ಇಲ್ಲೊಂದು ಮಾರ್ಕ್ ಇರುತ್ತೆ, ಮತ್ತು ಈ ಮಧ್ಯದಲ್ಲಿ ಇದರಲ್ಲಿ ಮಾರ್ಕ್ ಇರುತ್ತೆ ನೋಡಿ. ಇದನ್ನು ಕರೆಕ್ಟಾಗಿ ಸ್ಟ್ರೈಟ್ ಮಾಡ್ಕೊಂಡ್ರೆ ಸೀದಾ ಹೋಲು ಡೈರೆಕ್ಟ್ ಹೋಲ್ ಕಾಣುತ್ತೆ. ಇಲ್ಲಿ ಡೈರೆಕ್ಟ್ ಹೋಲ್ ಇಲ್ಲಿ ಕಾಣುತ್ತೆ. ಅಲ್ಲಿ ರೋಪ್ನ ಇದು ತೆಳೆದ್ರೆ ಈ ಕಡೆಯಿಂದ ಆ ಕಡೆ ದಾಟುತ್ತೆ. ಸಮಭಾಗವಾಗಿ ಈ ಥರ ಎಳ್ಕೊಂಡು ಆಮೇಲೆ ಇದನ್ನು ಈ ಥರ ತಿರ್ಕೋಬೇಕು. ಕೆಕ್ಕೊಂಡಿದ್ಮೇಲೆ ಇದನ್ನು ಒಳಗಡೆ ಟ್ಯಾಪ್ ಮಾಡ್ಕೊಂಡ್ರೆ ಒಳಗಡೆ ಎಳ್ಕೊಳತ್ತದೆ. ಇದನ್ನು ಒಳಗಡೆ ಟ್ಯಾಪ್ ಮಾಡ್ಕೊಂಡ್ರೆ ಒಳಗಡೆ ಎಳ್ಕೊಳತ್ತೆ ನೋಡಿ, ಎಳ್ಕೊತಾ ಇದೆ. ಇದು ನಮಗೆ ಟ್ರಿಮ್ಮರ್ ಕರೆಕ್ಟಾಗಿ ಕ್ಲೀನಾಗಿ ಟ್ರಿಮ್ಮಿಂಗ್ ಆಗಬೇಕು, ಗ್ರಾಸ್ ಕಟ್ಟಿಂಗ್ ಕರೆಕ್ಟಾಗಿ ಆಗಬೇಕು ಅಂದರೆ ಸಾಕು 6 ಇಂದ 7 ಇಂಚ್ ಒಳಗಡೆ ಇರಬೇಕು. ಅರ್ಧ ಅಡಿ ಇದ್ದರೆ ನೀಟಾಗಿ ಕಟ್ಟಿಂಗ್ಸ್ ಬರುತ್ತೆ, ಕೆಲಸ ಮಾಡೋಕ್ಕೂ ಖುಷಿಯಾಗುತ್ತೆ, ನೀಟಾಗಿ ಕಟ್ಟಿಂಗ್ಸ್ ಬರುತ್ತೆ. ಇದು ಈಗ ಫಿಟ್ಟಿಂಗ್ ಆಗಿದೆ. ಇದು ಫಿಟ್ಟಿಂಗ್ ಆಗಿದ್ದನ್ನು ಮಾಮೂಲಿ ಇದನ್ನು ಲಾಕ್ ಮಾಡ್ಕೊಂಡು ಒಳಗಡೆ ಈ ಗ್ರಿಲ್ ಇದೆಯಲ್ಲ, ಗ್ರಿಲ್ನ ಲಾಕ್ ಮಾಡ್ಕೊಂಡು ಇದನ್ನು ಕೂರಿಸ್ಕೋಬೇಕು. ಇದು ಉಲ್ಟಾ ಥ್ರೆಡ್ ಬರುತ್ತೆ, ನಾರ್ಮಲ್ ಥ್ರೆಡ್ ಬರಲ್ಲ. ಎಲ್ಲ ಬ್ರಷ್ ಕಟರ್ದು ಉಲ್ಟಾ ಥ್ರೆಡ್ ಬರುತ್ತೆ. ಇದು ಲಾಕ್ ಮಾಡ್ಕೊಂಡು ಈಗ ಕಟ್ಟಿಂಗ್ ಮಾಡೋಕ್ಕೆ ರೆಡಿ ಇದೆ. ಸ್ಟಾರ್ಟ್ ಮಾಡಿ ತೋರಿಸ್ಬಿಡ್ತೀನಿ.